ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೇ ಡೈಲಿ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಫನ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಆಗಿದೆ. ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋ ಹಾಗೆ ಈಸಿ ರೆಸಿಪೀಸ್ಗಾಗಿ ಪೇಡಾನಗರಿ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮನೆಗೆ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಬೇಕಿತ್ತು, ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಎಲ್ಲರೂ ಕೇಳ್ತಾ ಇದ್ರಿ, ಗ್ರಾಸರಿ ಮತ್ತು ಹಣ್ಣು ತರಕಾರಿ ಎಲ್ಲ ಎಲ್ಲಿ ಆರ್ಡ್ರ್ ಮಾಡ್ಕೊಳ್ತೀರಾ ಅಂತ ಕೇಳ್ತಾನೆ ಇದ್ರಿ. ನಾನು ತುಂಬ ಅರ್ಜೆಂಟಾಗಿ ಬೇಕಾಗಿದೆ ಅಂತಂದರೆ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಳ್ತೀನಿ. ಇಲ್ಲಿ ಆರ್ಡರ್ ಪ್ಲೇಸ್ ಮಾಡಿ ವಿತಿನ್ 10 ಮಿನಿಟ್ಸಲ್ಲೇ ನಿಮಗೆ ಡೆಲಿವರ್ ಮಾಡ್ತಾರೆ. ಸೊ ಹಾಗೆ ಬಿಗ್ ಬಾಸ್ಕೆಟಲ್ಲಿ ಕೂಡ ಆರ್ಡ್ರ್ ಮಾಡ್ಕೊಳ್ತೀನಿ. ಇಲ್ಲಿ ಜೆಪ್ಟೋದಲ್ಲಿ ನಾನು ಒಂದಿಷ್ಟು ಹಣ್ಣು ತರಕಾರಿ ಒಂದಿಷ್ಟು ಸ್ನ್ಯಾಕ್ಸ್ ಬೇಕಿತ್ತು, ಅದನ್ನು ಕೂಡ ಆರ್ಡ್ರ್ ಮಾಡಿಕೊಂಡಿದ್ದೆ. ಮಸಾಲ ಪೀನಟ್ ಚಾಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಟ್ರೈ ಮಾಡಿ. ಸೊ ಅದರಲ್ಲಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಸಪ್ರೇಟ್ ಕೊಟ್ಟಿರ್ತಾರೆ, ಲೆಮನ್ ಕೂಡ ಇಟ್ಟಿದ್ದರು. ಆಮೇಲೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ರಾಜ್ಮಾ ಕರಿ ಕೂಡ ಆರ್ಡ್ರ್ ಮಾಡಿದ್ದೆ ನಾನು ಜೆಪ್ಟೋದಲ್ಲಿ. ಇದು ಮಸಾಲ ಚಾಟಿಗೆ ಹಾಕೊಂಡು ತಿನ್ನೋವಂಥ ಚಟ್ನಿ, ಗ್ರೀನ್ ಚಟ್ನಿ, ಟೊಮ್ಯಾಟೊ, ಈ ಥರ ಲೆಮನ್ನು ಎಲ್ಲ ಸಪ್ರೇಟಾಗಿಟ್ಟಿದ್ರು. ಸೊ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ತಿನ್ನುವಂಥದ್ದು ತುಂಬಾ ಚೆನ್ನಾಗಿತ್ತು. ಇಂಟ್ರೆಸ್ಟ್ ಇರೋರು ಒಂದ್ಸಲ ಟ್ರೈ ಮಾಡಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ರಾಜ್ಮಾ ಕರಿ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ ಚಪಾತಿ ಜೊತೆಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದಿಷ್ಟು ಹಣ್ಣು ತರಕಾರಿ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಪ್ರೈಸ್ ಕೂಡ ರೀಸ್ನೇಬಲ್ ಇರುತ್ತೆ ಇಲ್ಲಿ ಜೆಪ್ಟೋದಲ್ಲಿ. ಸೊ ಒಂದಿಷ್ಟು ಗ್ರೇಪ್ಸು, ಸ್ಟ್ರಾಬೆರಿ, ಆಮೇಲೆ ಬನಾನಾ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದರೆ ನೀವು ಇಲ್ಲಿ ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇರುತ್ತೆ. ಪಪ್ಪಾಯ ಕೂಡ ಆರ್ಡರ್ ಮಾಡಿದ್ದೆ. ಆಮೇಲೆ ಡ್ರ್ಯಾಗನ್ ಫ್ರೂಟ್, ಆಮೇಲೆ ತರಕಾರಿ ಆಯಿತು, ಹಣ್ಣುಗಳಾಯಿತು, ತುಂಬ ಫ್ರೆಶ್ ಆಗಿರುತ್ತೆ. ಆಮೇಲೆ ಕಿವಿ ಫ್ರೂಟ್ಸ್, ಆಮೇಲೆ ಬ್ಲೂಬೆರಿ ಕೂಡ ಆರ್ಡರ್ ಮಾಡಿದ್ದೆ. ಆಲ್ರೆಡಿ ವಿನೀತ್ ಖಾಲಿ ಮಾಡಿಬಿಟ್ಟಿದ್ದಾನೆ. ಸೊ ಇದು ಮ್ಯಾಂಗೋ ಶೇಕ್, ಟೊಮ್ಯಾಟೋಸ್, ಆನಿಯನ್ ಆ್ಯಂಡ್ ಪೊಟ್ಯಾಟೊ, ಹಾಗೆ ಲೇಡೀಸ್ ಫಿಂಗರ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬಾ ಫ್ರೆಶ್ ಆಗಿತ್ತು. ಸೊ ನಾನು ಅರ್ಜೆಂಟಿಗೆ ಬೇಕಂದರೆ ಮಾತ್ರ ಇಲ್ಲಿ ಆರ್ಡರ್ ಮಾಡ್ಕೊಂಡಿರ್ತೀನಿ. ವಿತಿನ್ 10 ಮಿನಿಟ್ಸಲ್ಲೇ ನಿಮಗೆ ಡೆಲಿವರಿ ಮಾಡ್ತಾರೆ. ಇದು ಬಿಟ್ಟರೆ ನಾವು ಬಿಗ್ ಬಾಸ್ಕೆಟಲ್ಲಿ ಡೈಲಿ ಬೇಸಿಸ್ ಮೇಲೆ ಮಿಲ್ಕು ಮತ್ತು ಕರ್ಡೆಲ್ಲ ಆರ್ಡರ್ ಮಾಡ್ಕೊಳ್ತೀವಲ್ಲ, ಆ ಥರ ನಂಗೆ ಡೈಲಿ ಬೇಕಂದರೆ ಅಲ್ಲಿ ಕೂಡ ಆರ್ಡರ್ ಮಾಡ್ಕೊಂಡಿರ್ತೀನಿ. ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ಈ ಕಡೆ ವಿನೀತ್ ಡ್ರಾಯಿಂಗ್ ಏನೋ ಮಾಡ್ತಾಯಿದ್ದ. ಟಿಫನ್ ಎಲ್ಲ ಆಗಿತ್ತು ನಮ್ಮದು. ಮುಗಿದ ನಂತರ ಒಂದಿಷ್ಟು ಅವನೇನೋ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದ. ಸೂಪರ್. ಎಲ್ಲಿ ನೋಡ್ಕೊಂಡು ಮಾಡ್ತಾ ಇದೀಯಾ? ಇಲ್ಲಿ ತೋರಿಸು. ಕ್ರಿಯೇಟಿವ್ ಕಲರಿಂಗ್ ಟೆಕ್ನಿಕ್ಸ್ ವಿತ್ ಕನೆಕ್ಟಿವ್ ಪೆನ್ಸ್. ಓ, ಇದನ್ನ ನೋಡ್ಬಿಟ್ಟು ಮಾಡ್ತಾ ಇದೀಯಾ? ಸೂಪರ್ ವಿನೀತ್. ನೋಡಲ್ಲ ಅಂದ್ರೆ ಮಾಡಕ್ ಬರಲ್ಲ. ಗುಡ್ ಜಾಬ್. ಸೊ ನೋಡಿದ್ರಲ್ವಾ ವಿನೀತ್, ಈಗ ಆಲ್ರೆಡಿ ಅವನಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಈ ಥರ ಪೇಂಟಿಂಗು, ಡ್ರಾಯಿಂಗ್ ಅಂದರೆ ಅವನಿಗೆ ತುಂಬ ಇಷ್ಟ. ಈ ಥರ ಏನಾದರೂ ಮಾಡ್ತಿರ್ತಾನೆ ಅವನು. ಆ ಕಡೆ ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ದ. ನಾನು ಚಪಾತಿ ಕೂಡ ಮಾಡಿಕೊಂಡೆ. ರಾಜ್ಮಾ ಕರಿ ಆರ್ಡ್ರ್ ಮಾಡ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಚಪಾತಿ ಮಾಡಿಕೊಂಡೆ. ಹಾಗೆ ಎಗ್ಗನ್ನು ಬಾಯ್ಲ್ಡ್ ಮಾಡಿದ್ದೆ ಮಧ್ಯಾಹ್ನದ ಊಟಕ್ಕೆ.
ಸೊ ರೈಸ್ ಕೂಡ ಮಾಡಿದ್ದೆ, ರೈಸು ಆಮೇಲೆ ಸಾಂಬಾರು ಕೂಡ ಇತ್ತು. ಸೊ ನಾವಿವಾಗ ಊಟ ಮಾಡ್ಕೊಳ್ತಾ ಇದ್ದೀವಿ. ಸೊ ರಾಜ್ಮಾ ಕರಿ ಆರ್ಡ್ರ್ ಮಾಡಿದ್ನೆಲ್ಲ ಒಂದು ಜಾಸ್ತಿ ಗ್ರೇವಿ ಥರನೇ ಇತ್ತು, ಅದರಲ್ಲಿ ರಾಜ್ಮಾ ಕಡಿಮೆ ಇತ್ತು ಅಂತ ಹೇಳ್ಬೋದು, ಬಟ್ ಟೇಸ್ಟ್ ಓಕೆ ಆಗಿತ್ತು. ಸೊ ನಾವು ಇಲ್ಲಿ ಊಟ ಮಾಡ್ಕೊಳ್ತೀವಿ ಇವಾಗ. ವಿನೀತ್ ಏನು ಮಾಡ್ತಾ ಇದೆ ಶೋಮಿ? ಈ ಕಡೆ ಸ್ವಲ್ಪ ಹಿಂದಕ್ಕೆ ಸರಿ. I drawed a castle last one. ಟರ್ನ್ ಹಿಯರ್. Done. ಡನ್? Yes. ಓಕೆ. ಓ ಇದನ್ನ ನೋಡ್ಬಿಟ್ಟು ಮಾಡಿದೀಯಾ? ಏನು ವಿನೀತ್ ಎಕ್ಸಾಕ್ಟಾಗಿ ಮಾಡಿದೀಯಾ? ಕೈ ತೆಗಿಲ್ಲ. ಸೂಪರ್ ವಿನೀತ್. ಇತ್ತಪ್ಪ ನೋಡೋಣ ಏನದು. ಹಾಂ, ಗೋ ಲಿಟಲ್ ಬ್ಯಾಕ್. ಸೂಪರ್ ವಿನೀತ್. ಆಮೇಲೆ ಇದು ಕಾಪಿ ಮಾಡಿ ನೋಡಿ ಹಿಂಗ್ ಮಾಡಿ. ಕಾಪಿ ಮಾಡಿದ್ಯಾ? ಚೆನ್ನಾಗಿ ಡ್ರಾ ಮಾಡಿದೆಯಾ ವಿನೀತ್, ಗುಡ್ ಜಾಬ್. ಸೊ ನೋಡಿದ್ರಲ್ವಾ, ವಿನೀತ್ ಮಧ್ಯಾಹ್ನ ಸ್ವಲ್ಪ ಡ್ರಾ ಮಾಡಿಟ್ಟಿದ್ದ, ಇದು ಈವ್ನಿಂಗ್ ಅದನ್ನು ಫುಲ್ ಕಂಪ್ಲೀಟ್ ಮಾಡ್ದ. ಅದರಲ್ಲಿ ಸ್ಕೆಚ್ ಪೆನ್ ಮೇಲೆ ಹೇಗೆ ಕೊಟ್ಟಿದ್ದಾರಲ್ವ, ಕಾಯಸಲ್ಲಿ ಕೊಟ್ಟಿದ್ರು ಅದೇ ಥರ ಮಾಡಿದ್ದ. ಸೊ ಅವನಿಗೆ ಈ ಥರ ಪೇಂಟಿಂಗು ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ. ಸೊ ಅವನ್ನೆಲ್ಲ ಡ್ರಾಯಿಂಗ್ ಎಲ್ಲ ಮುಗಿಸಿದ ಮೇಲೆ ನಾವಿಲ್ಲಿ ಒಂದು ಈವ್ನಿಂಗ್ ಒಂದು 6:30 ಅಷ್ಟೊತ್ತಿಗೆ ಅವರ ಅಮೇರಿಕನ್ ಸ್ಕೂಲ್ ವತಿಯಿಂದ ಫನ್ ಫೆಸ್ಟ್ ಕಾರ್ನಿವಲ್ನ ಪಬ್ಲಿಕ್ಗೋಸ್ಕರ ಅರೇಂಜ್ ಮಾಡಿದ್ರು. ಸೊ ನಾವಿವಾಗ ಇಲ್ಲಿ ಬಂದಿದ್ದೇವೆ. ಇಲ್ಲಿ ನೋಡ್ತಿರ್ಬೋದು ನೀವು, ಬಟ್ಟೆಗಳದ್ದಾಗಿರ್ಬೋದು, ಈ ಥರ ಫುಡ್ಡದ್ದು, ಆಮೇಲೆ ಈ ಥರ ಎಲ್ಲ ಸ್ಟಾಲ್ಗಳನ್ನೆಲ್ಲ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲೆಲ್ಲ ನೋಡ್ತಿರ್ಬೋದು ಲಿಪನ್ ಆರ್ಟ್ ವರ್ಕ್. ಸೊ ಇಲ್ಲಿ ಈ ಥರ ಎಲ್ಲ ಸ್ಟಾಲ್ಗಳನ್ನ ಹಾಕಿದ್ರು, ಪಬ್ಲಿಕ್ಗೋಸ್ಕರ ಅರೇಂಜ್ ಮಾಡಿದ್ರು ಇದನ್ನು ಈವ್ನಿಂಗ್. ಬೆಳಗ್ಗೆ ಎಲ್ಲ ಮಕ್ಕಳದೆಲ್ಲ ಫ್ಯಾನ್ಸಿ ಡ್ರೆಸ್ ಈ ಥರ ಕಾರ್ಯಕ್ರಮಗಳಿತ್ತು. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು ನೀವು, ಇವರು ನಮ್ಮ ಫ್ರೆಂಡೇ ಅನುರಾಧ ಅಂತ ಹೇಳ್ಬಿಟ್ಟು, ಅವರು ಕೂಡ ಒಂದು ಸ್ಟಾಲ್ ಹಾಕಿದ್ರು. ಇದು ಲಿಪನ್ ಆರ್ಟ್ ವರ್ಕ್, ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲನೂ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ತುಂಬಾ ಸಖತ್ತಾಗಿದ್ದು, ಒಂದಕ್ಕಿಂತ ಒಂದು ಆರ್ಟ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ನೋಡ್ತಿರ್ಬೋದು ನೀವಿಲ್ಲಿ, ತುಂಬಾ ಸಖತ್ತಾಗಿದ್ವು. ಏನೋ 750 ರುಪೀಸ್ ಅಂತೇನೋ ಹೇಳ್ತಾ ಇದ್ರು ಇದಕ್ಕೆ. ಸೊ ಒಂದೊಂದು ಪ್ರಾಡಕ್ಟು ಒಂದೊಂದು ಡಿಫ್ರೆಂಟ್ ಪ್ರೈಸಲ್ಲಿದ್ದವು. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದ್ದಾವೆ ನೀವು, ವಾಲ್ ಡೆಕೋರೇಷನ್ ಪೀಸಸ್ ಎಲ್ಲ. ಇದು ಮಗ್ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ನೋಡ್ತಿರ್ಬೋದು. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಬೈ ಮಾಡುವವರು ಇಂಟ್ರೆಸ್ಟ್ ಇದ್ದರೆ, ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಂಟ್ರೆಸ್ಟ್ ಇರೋರು ಕಾಮೆಂಟ್ಸ್ ಮಾಡಿ, ನಾನು ಅವ್ರಿಗೆ ಬೇಕಾದರೆ ನಂಬರ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಎಲ್ಲ ವಾಲ್ ಡೆಕೋರೇಷನ್ ಪೀಸಸ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಸೊ ರಂಗೋಲಿ ಆರ್ಟ್ ವರ್ಕ್ಸ್ ಕೂಡ ಮಾಡಿದರು. ಆಮೇಲೆ ಕ್ಯಾಂಡಲ್ಸ್ ಕೂಡ ಇತ್ತು, ಫ್ರಿಡ್ಜ್ ಮ್ಯಾಗ್ನೆಟ್ಸು ತುಂಬಾ ಸಖತ್ತಾಗಿದ್ವು, ಡಿಸೈನ್ಸ್ ಕೂಡ. ಇದು ಲಾಂಗ್ ಲಾಸ್ಟಿಂಗ್ ಕ್ಯಾಂಡಲ್ಸ್ ಅಂತೆ, ಒಂದಕ್ಕೊಂತ ಒಂದು ಫ್ರ್ಯಾಗ್ರೆನ್ಸ್ ತುಂಬಾ ಚೆನ್ನಾಗಿದ್ವು.
ಸೊ ಇಲ್ಲಿ ನೋಡ್ತಿರೋದು ಎಷ್ಟು ಕ್ಯೂಟ್ ಆದ ಟೆಡ್ಡಿ ಬೇರ್ಸ್. ವಾವ್, ಕ್ಯೂಟ್ ಆದ ಟೆಡ್ಡಿ ಬೇರ್ಸಿಂದ ಕ್ಯಾಂಡಲ್ಸ್ನ ಮಾಡಿದರು. ತುಂಬಾ ಸಖತ್ತಾಗಿತ್ತದಂತರು, ನಂಗಂತರೂ ತುಂಬ ಇಷ್ಟ ಆಯ್ತದು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಕೀ ಚೈನ್ಸ್, ಆಮೇಲೆ ಹಾಗೆ ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ಇತ್ತು. ಕ್ಯೂಟ್ ಆದ ನೋಡ್ತಿರ್ಬೋದು ನೀವಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ. ಈ ಥರ ನೀವು ಫ್ರಿಜ್ಜಿಗೆ ನೀವು ಮ್ಯಾಗ್ನೆಟ್ ಇರುತ್ತೆ, ಅಂಟಿಸ್ಬೋದು. ಸೊ ಇವಾಗಂತೂ ಇದು ತುಂಬ ಟ್ರೆಂಡಿಂಗಲ್ಲಿದೆ, ಲಿಪ್ಪನ್ ಆರ್ಟ್ ವರ್ಕ್. ಇಂಟ್ರೆಸ್ಟ್ ಇರೋರು ನನಗೆ ಕಮೆಂಟ್ಸ್ ಮಾಡಿ, ನಾವು ಅವ್ರ ನಂಬರ್ನ ನಿಮಗೆ ಅವ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ನಾನು ನಿಮಗೆ ಅವ್ರ ನಂಬರ್ ಬೇಕಾದ್ರೆ ಪ್ರೊವೈಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಮುಂದೆ ಚಾಟ್ ಸೆಂಟ್ರೆಲ್ಲ ಇದ್ದು ಪಾನಿಪುರಿ, ಈ ಥರ ಶೇವ್ ಪುರಿ, ಈ ಥರದ್ದೆಲ್ಲ ಸ್ಟಾಲ್ ಹಾಕಿದ್ರು, ಚಾಟ್ಸ್ ಎಲ್ಲ. ಆಮೇಲೆ ಜ್ಯೂಸಸ್ ಕೂಡ, ಅದು ಕೂಡ ಸ್ಟಾಲ್ ಇತ್ತು, ಸೋಡಾ ಜ್ಯೂಸ್ ಈ ಥರದ್ದು. ಸೊ ಹಾಗೆ ಮುಂದೆ ಹೋದರೆ ಈ ಹೋಮ್ ಮೇಡ್ ಕೇಕ್ಸ್ ಎಲ್ಲ ಇಟ್ಟಿದ್ದರು. ಇಲ್ಲಿ ಇನ್ನೊಂದು ಏನಂತಂದರೆ ಎಲ್ಲ ಇಲ್ಲಿ ಏನು ಸ್ಟಾಲ್ ಹಾಕಿದ್ದೀರಲ್ಲ, ಇಲ್ಲೇ ನಮ್ಮ ಹತ್ತಿರ ಇರ್ತಕ್ಕಂಥ ಮನೆ ಅಥವಾ ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಅವರೇ ಸ್ಟಾಲ್ ಹಾಕಿರೋವಂಥದ್ದು. ಎಲ್ಲ ಹೋಮ್ ಮೇಡ್ ಫುಡ್ಸು, ಎಕ್ಸೆಪ್ಟ್ ಇದೊಂದು ಮಾತ್ರ ಬಿಟ್ಟು ಇದು ಹೊರಗಿನವ್ರದ್ದು ಸ್ಟಾಲ್. ಸೊ ಇಲ್ಲಿ ಎಲ್ಲ ತುಂಬ ವೆರೈಟಿ ಎಲ್ಲ ಇತ್ತು, ಸ್ನ್ಯಾಕ್ಸ್ ಎಲ್ಲ. ಇಲ್ಲೆಲ್ಲ ಮಕ್ಕಳಿಗೂ ತುಂಬ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಸೊ ಬೆಳಗ್ಗೆಯಿಂದ ಎಲ್ಲ ಅವ್ರದ್ದು ಫ್ಯಾನ್ಸಿ ಡ್ರೆಸ್ಸು ಕಾರ್ಯಕ್ರಮ ಎಲ್ಲ ಮುಗಿದಿತ್ತಲ್ವ, ಮಧ್ಯಾಹ್ನದಿಂದ ಆಮೇಲೆ ಸಾಯಂಕಾಲ ತುಂಬ ಚೆನ್ನಾಗಿತ್ತು. ಸಾಯಂಕಾಲ ಈ ಪಬ್ಲಿಕ್ಕಿಗೋಸ್ಕರ ಇದನ್ನು ಅರೇಂಜ್ ಮಾಡಿದರು, ಸ್ಟಾಲೆಲ್ಲ ಹಾಕಿಬಿಟ್ಟು. ಇಲ್ಲೇ ಮುಂದೆ ಬಂದರೆ ನಿಮಗೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಪೇ ಮಾಡಿ ಆಟ ಆಡೋವಂಥದ್ದು, ಮಕ್ಕಳನ್ನ ಆಟ ಆಡಿಸೋವಂಥದ್ದು. ಸೊ ಇದು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಔರಾ ಅಮೇರಿಕನ್ ಸ್ಕೂಲ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಇರೋರು ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಪ್ಲೇ ಗ್ರೂಪು, ನರ್ಸರಿ, LKG, UKG ಆ್ಯಂಡ್ ಡೇ ಕೇರ್ ಕೂಡ ಇದೆ. ಯಾರು ದೊಡ್ಡ ಸ್ಕೂಲ್ಗೆ ಇನ್ನೂ ಹಾಕೋದು ಬೇಡ, ನಿಯರಾಗಿ ವಾಕೇಬಲ್ ಡಿಸ್ಟೆನ್ಸಲ್ಲಿ ಬೇಕು ಅನ್ನೋರು ನೀವು ಈ ಸ್ಕೂಲ್ಗೆ ಹಾಕ್ಬೋದು. ತುಂಬ ಸ್ಕೂಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಚಿಕ್ಕ ಮಕ್ಕಳೆಲ್ಲ ಇದೇ ಸ್ಕೂಲ್ಗೆ ಹೋಗ್ತಾರೆ. LKG, UKG, ಡೇ ಕೇರ್ ಈ ಥರ ಹೋಗೋರೆಲ್ಲ. ಸೊ ಇಲ್ಲೆಲ್ಲ ನನ್ನ ಫ್ರೆಂಡ್ಸ್, ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಫ್ರೆಂಡ್ಸು ಕೂಡ ಮೀಟ್ ಆಗಿದ್ವಿ, ಎಲ್ಲರೂ ಸೇರಿದ್ವಿ. ಸೊ ಎಲ್ಲರೂ ನಿಮ್ಗೆ ಹಾಯ್ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಇವಾಗ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಟ್ಟಿದ್ವಿ. ಶೇವ್ ಪುರಿನ ಆರ್ಡ್ರ್ ಕೊಟ್ಟಿದ್ವಿ, ಅದು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಹೋಮ್ ಮೇಡ್ ಫುಡ್ ಇದು.
ಸೊ ನಾವೆಲ್ಲ ಇಲ್ಲಿ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದ್ಕೊಳ್ತಾ ಇದ್ವಿ. ಇನ್ನೇನು ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಆಡಿಸ್ಬೇಕು. ಇಲ್ಲಿ ನೋಡ್ತಿರ್ಬೋದು ಇದೇ ಅವರ ಅಮೇರಿಕನ್ ಸ್ಕೂಲು. ಇಂಟ್ರೆಸ್ಟ್ ಇರೋರು ಅಡ್ಮಿಷನ್ ಮಾಡಿಸ್ಬೋದು. ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿವೆ. ಸೊ ಇಲ್ಲಿ ಮಕ್ಕಳನ್ನೆಲ್ಲ ಆಟ ಆಡೋಕ್ಕೆ ಕರ್ಕೊಂಬಂದ್ವಿ.
ಸೊ ನೋಡ್ತಿರ್ಬೋದು ನೀವು, ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಚಿಕ್ಕ ಚಿಕ್ಕ ಗೇಮ್ ಆದರೂ ಎಷ್ಟೊಂದು ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ. ಸೊ ಅವನ್ನೆಲ್ಲ ಆಟ ಆಡಿಸ್ಬಿಟ್ಟು ಈ ಕಡೆ ನಾವು ಇಲ್ಲೇನು ಬೆಳಗ್ಗೆ ಎಲ್ಲ ಸ್ಕೂಲಿಂದೆಲ್ಲ ಫ್ಯಾನ್ಸಿ ಡ್ರೆಸ್ ಎಲ್ಲ ಇತ್ತಲ್ವ, ಸೊ ಆ ಕಡೆ ಬಂದ್ವಿ. ಸೊ ಇಲ್ಲಿ ಅವರಿಗೆಲ್ಲ ಸ್ವಲ್ಪ ಮ್ಯೂಸಿಕಲ್ ಚೇರ್ ಆಟ ಆಡಿಸ್ತಾ ಇದ್ವಿ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಸೊ ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಹೇಳಿಬಿಟ್ಟು. ಹಾಗೆ ನಿಮ್ಮ ಮಕ್ಕಳನ್ನು ನೀವೇನಾದರೂ ಅಡ್ಮಿಷನ್ ಮಾಡಿಸೋದಿದ್ದರೆ ನೀವು ಅವರ ಅಮೇರಿಕನ್ ಸ್ಕೂಲಿಗೆ ಅಡ್ಮಿಷನ್ನ ಮಾಡಿಸ್ಬೋದು. ಸ್ಕೂಲ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನೀವು ವಿಡಿಯೋನ ತೋರಿಸ್ಬಿಟ್ಟು ಅಡ್ಮಿಷನ್ ಮಾಡಿಸಿದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗ್ಬೋದು. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ ಚಾನಲ್. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.